ಅಂತಂದ್ರೆ ಅಪ್ರಾಪ್ರಿಯೇಷನ್ ಕೊಂಡ್ರೊಳಗೆ ಬರ್ತಾವೆ. ನಿಮ್ಮ ಕ್ವಶನ್ ಒಳಗೆ ಏನು ಕೊಟ್ಟ ನೋಡ್ರಿ, ಅರುಣ್ ಆ್ಯಂಡ್ ವರುಣ್ ಆರ್ ದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:1. 2:1 ಒಳಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಶೇರಿಂಗ್ ಮಾಡ್ಕೊತಾರೆ. ಅಪ್ರಾಪ್ರಿಯೇಷನ್ ಅಕೌಂಟ್ ಲಾಸ್ಟಿಗೆ ಏನು ಪ್ರಾಫಿಟ್ ಉಳಿತದ ಅದನ್ನು 2:1 ರೇಷಿಯೋದೊಳಗೆ ಏನು ಮಾಡ್ತೀವಿ ಅಂತಂದ್ರೆ we are going to distribute among the partners. Their opening capitals rupees 80,000 and 50,000 respectively ಅಂತ ಹೇಳ್ತಾನೆ. It means our partners capital ಎದಕ್ಕೆ ಕೊಡ್ತಾನೆ ಅಂದ್ರೆ to calculate the interest on capital, not to show here. ಇಲ್ಲಿ ಕ್ಯಾಪಿಟಲ್ ಬರೋದಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ತದೆ. ಇಲ್ಲಿ ಡ್ರಾವಿಂಗ್ಸ್ ಬರೋದಿಲ್ಲ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ತಗೋಬೇಕು. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವಾಗಲೇ ಕೊಟ್ಟಿದ್ದಾನ ಅಂತಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಫ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಗಿವನ್ ಇನ್ ದ ಕ್ವಶನ್, ಇಟ್ ಮೀನ್ಸ್ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಶೋ ಹಿಯರ್. ಬಟ್ ಇನ್ ದಿಸ್ ಕ್ವಶನ್ he given the rate of interest, he given the capital and he given the rate of interest. Rate of interest is 8% is given. So first interest on capital, interest on capital, it is the debit side of the appropriation account. There are two partners. First one is Arun. Arun capital ಎಷ್ಟಿದ್ರಿ? ಅರುಣ್ ಕ್ಯಾಪಿಟಲ್ 80,000 ನೋಡ್ರಿ. ಫಸ್ಟ್ಗೆ ಎರಡನೇ ಏನು ಕೊಟ್ಟನ rupees 80,000 ಇಂಟು ಎಷ್ಟು ಪರ್ಸೆಂಟ್ ರೀ? 8% ಮಾಡಿ ಎಷ್ಟಾಯ್ತು? ಎಷ್ಟಾದ್ರಿ? 6,400 is the interest. ಎರಡನೇ ಪಾರ್ಟ್ನರ್ ಯಾರದಾರಿ? ವರುಣ್ ರುಪೀಸ್. ಅವನ ಕ್ಯಾಪಿಟಲ್ ಎಷ್ಟದ್ರಿ? 50,000 ಅದ. 50,000 ಇಂಟು 8%, 8×5 40 ರೀ, 4,000 ರುಪೀಸ್ ರೀ, 4,000 ರೂಪಾಯಿ. ಎರಡು ಕೂಡಿಸ್ರಿ 10,400 rupees is the interest on capital. Interest on capital. Capitals we have to consider here for the calculation of interest on capital only. ಇಲ್ಲಿ ಕ್ಯಾಪಿಟಲ್ಸ್ ತೋರಿಸೋದು ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ಸ್ ಓನ್ಲಿ. ಇಲ್ಲಿ ಏನು ಬರೋದಿಲ್ಲ, ಇಲ್ಲಿ ಏನು ಬರೋದಿಲ್ಲ, ಕ್ಯಾಪಿಟಲ್ಸ್ನ ಔಟರ್ ಕಾಲಮ್ ಒಳಗೆ ತಗೋಬಾರ್ದು. ಒಂದೇದು ಇದು ಇನ್ನರ್ ಕಾಲಮ್, ಇದು ಕ್ಯಾಲ್ಕುಲೇಷನ್ ಮಾಡಿದ್ರಾಗ ಏನು ಬರ್ತದ ಔಟರ್ ಕಾಲಮ್. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೀ. ನೆಕ್ಸ್ಟ್ ಹೇಳ್ತಾ ನೋಡ್ರಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಹಿ ಗಿವನ್ ದ ಅಮೌಂಟ್ಸ್, ಅವಾಗ ಕೊಟ್ಬಿಟ್ಟ ನಿಮಗೆ. ಸೊ ನೀವು ಯು ನೀಡ್ ನಾಟ್ ಬಿ ಕ್ಯಾಲ್ಕುಲೇಟ್ ಒನ್ಸ್ ಅಗೇನ್, ಮತ್ತೊಂದ್ಸಲ ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರೀ. ಈ ಗಿವನ್ ಇನ್ ದ ಕ್ವಶನ್. ಸೊ ಫಸ್ಟ್ ಆಲ್ವೇಸ್ ಇಲ್ಲಿ ಏನು ಬರ್ತದೆ ರೀ? ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್. ಇದಕ್ಕೆ ಸ್ಪೇಸ್ ಬಿಡ್ಬೇಕ್ರಿ. ಒಂದೊಂದು ಕ್ವಶನ್ ಒಳಗೆ ನೆಟ್ ಪ್ರಾಫಿಟ್ ಫಸ್ಟ್ ಕೊಟ್ಟಿರ್ತಾನೆ, ಒಂದೊಂದು ಕ್ವಶನ್ ಒಳಗೆ ನೆಟ್ ಪ್ರಾಫಿಟ್ ಲಾಸ್ಟಿಗೆ ಕೊಡ್ತಾನೆ. ಸೊ ದಟ್ ಅವ ಫಸ್ಟರ್ ಕೊಡ್ಲಿ ಲಾಸ್ಟಿಗೆ ಕೊಡ್ಲಿ. ಇಲ್ಲಿ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀ ಮುಂದೆ ಫಸ್ಟ್ ಏನು ಬರ್ತದೆ ಆಲ್ವೇಸ್ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಬರ್ತದೆ. ಸೊ ಇದ್ರ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ವೆರಿ ಗುಡ್. ಅಂದ್ರೆ ಲಕ್ಷ ಐತೆ ಅಂದಂಗ ಕ್ಲಾಸ್ನಾಗ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತಂದ್ರೆ ಇಬ್ರು ಪಾರ್ಟ್ನರ್ ಹೆಸರು ಕೊಟ್ಟರು, ಅರುಣ್ ಅಂಡ್ ವರುಣ್. ಇಲ್ಲಿ ಏನು ಕೊಟ್ಟಾರ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅರುಣ್ rupees 2,000. ಅರುಣ್ ಎಷ್ಟು ಕೊಟ್ಟಾರಿ? ಅರುಣ 2,000. ಯು ಹ್ಯಾವ್ ಟು ರೈಟ್ ಇನ್ ದ ಇನ್ನರ್ ಕಾಲಮ್. ವರುಣ್ ಎಷ್ಟು ಕೊಟ್ಟಾರಿ? ವರುಣ 2,500. ಎರಡು ಕೊಡಿಸ್ರಿ 4,500. 4,500 ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ನೆಕ್ಸ್ಟ್ ಸ್ಯಾಲರಿ ಟು ಅರುಣ್. ಈ ಸ್ಯಾಲರಿ ಕಮಿಷನ್ ಬೋನಸ್ ಕೊಟ್ಟಾಗ ಏನು ಚೆಕ್ ಮಾಡ್ಕೋಬೇಕಂದ್ರೆ ಪರ್ ಆ್ಯನಮ್ ಆಯಿತು, ಪರ್ ಮಂತ್ ಆಯಿತು. ಪಿ ಎ ಅಂದ್ರೆ ಏನ್ರಿ? ಪಿ ಎ ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಅಲ್ರಿ, ಮತ್ತೆ ಏನ್ರಿ ಪರ್ ಆ್ಯನಮ್ ಅಂದ್ರೆ ಒಂದು ವರ್ಷಕ್ಕೆ ಅನ್ನೋದ್ರಿ. ಒಂದು ವರ್ಷಕ್ಕಿದ್ದಾಗ ಏನು ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ರೀ. ಇಫ್ ಸಪೋಸ್ ಪರ್ ಮಂತ್ ಅಂತ ಕೊಟ್ಟರು, ಇಫ್ ಇಟ್ ಈಸ್ ಗಿವನ್ ಇನ್ ದ ಮಂತ್, per month,
ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ಇಯರ್. ಒಂದು ವರ್ಷಕ್ಕೆ ಎಷ್ಟಾಯ್ತು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಎಷ್ಟು ತಿಂಗಳದು ಕೊಡೋಣ ನೋಡ್ಬೇಕ, ಅದು ಎಷ್ಟು ಆತಂತ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಬಟ್ ಇಲ್ಲೇನು ಕೊಟ್ಟಾನ್ರಿ ಅವ ಪರ್ ಆ್ಯನಮ್ ಕೊಟ್ಟಾನ, ಒಂದು ವರ್ಷಕ್ಕೆ ಎಷ್ಟಾದ ಅಂತ ಕೊಟ್ಟಾನ ಡೈರೆಕ್ಟ್ ಆಗಿ. ಸೊ ಸ್ಯಾಲ್ರಿ ಟು ಅರುಣ್, ಸ್ಯಾಲ್ರಿ ಟು ಪಾರ್ಟ್ನರ್ ಅರುಣ್ ಎಷ್ಟೈತ್ರಿ 3000 rupees ಅದ. ನೆಕ್ಸ್ಟ್ ಕಮಿಷನ್ ಟು ಅರುಣ್ ಈ ಗಿವನ್ ಪರ್ ಆ್ಯನಮ್, ಒಂದು ವರ್ಷದ ಕೊಟ್ಟಾನ ಇದನ್ರಿ ಕಮಿಷನ್. ಎಷ್ಟು ಕೊಟ್ಟಾರ್ರಿ 2000 rupees. ದಿಸ್ ಇಸ್ ದ ಇನ್ಫಾರ್ಮೇಶನ್ ಇಸ್ ಗಿವನ್. ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಾರ. ಬಟ್ ಇಲ್ಲಿ ನಿಮ್ಗೆ ಸೆಕೆಂಡ್ ಇದ್ರೊಳಗೆ ಕೊಟ್ಟಾರ, ಏನು ಕೊಟ್ಟಾರ ಅಂದ್ರೆ ದೇ ಅರ್ನ್ ಎ ಪ್ರಾಫಿಟ್ ಆಫ್ ₹20,000 ಬಿಫೋರ್ ದ ಅಡ್ಜಸ್ಟ್ಮೆಂಟ್ಸ್. ಇವನ್ ಅಡ್ಜಸ್ಟ್ಮೆಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ಏನು ಕೊಟ್ಟಾರ ಅಂದ್ರೆ ಪ್ರಾಫಿಟ್ ಎಷ್ಟಿದ್ರಿ 20,000 ರೂಪಾಯಿ ಇದೆ. ಸೊ ನೆಟ್ ಪ್ರಾಫಿಟ್ 20,000 rupees ನೆಟ್ ಪ್ರಾಫಿಟ್. ಇದಕ್ಕೆ ಫಿಲ್ ಇನ್ ದ ಬ್ಯಾಂಕ್ಸ್ ಅಂತ ಕರೀತಾರೆ. ಫಿಲ್ ಇನ್ ದ ಬ್ಯಾಂಕ್ಸ್ ಇದಕ್ಕೆ ಭಾಳ ಅಂದ್ರೆ ಇನ್ನೊಂದು ಏನು ಬರುತ್ತೆ, ಕಮಿಷನ್ ಟು ಪಾರ್ಟ್ನರ್ ಅಂತ ಬರೋದು. ಇದನ್ನ ಬಿಟ್ಟರೆ ಇಂತೂ ಏನಿಲ್ಲ ಇಲ್ರಿ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ. ಅದು ಪಿ ಯು ಲೆವೆಲಿಗೆ ಏನಿಲ್ಲ, ಪಿ ಯು ಲೆವೆಲಿಗೆ. ನಾಳೆ ಡಿಗ್ರಿ ಅದಕ್ಕೆ ಇದಕ್ಕೆ ಹೋದ್ರೆ ಅಂದ್ರೆ ಇದಕ್ಕೆ ಇನ್ನೊಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಬರ್ತಾವೆ. ಸೊ ಅದು ನಿಮ್ಮ ಈಗ ಸಿಲೆಬಸ್ ಈಗ ಇರೋದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಇರ್ತೈತಿ. ಈಗ ನೆಕ್ಸ್ಟ್ ನಮ್ಮ ಕೆಲಸ ಏನಂದ್ರೆ ಯಾವ ಕಡೆ ಹೆಚ್ಚಿಗೆ ಐತಿ ಚೆಕ್ ಮಾಡ್ಕೋಬೇಕು. ಡೆಬಿಟ್ ಸೈಡ್ ಹೆಚ್ಚಿಗೆ ಐತೋ ಏನು ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಐತೆ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೊಂಡಾಗ 10, 13, 15,400 ಆಗ್ತದಿಲ್ಲ, ಇಲ್ಲ 24,500 ಆಗ್ತೈತಿ. ಇಟ್ ಮೀನ್ಸ್ ಕ್ರೆಡಿಟ್ ಸೈಡ್ ಇಸ್ ಗ್ರೇಟರ್ ದ್ಯಾನ್ ದಿ ಡೆಬಿಟ್ ಸೈಡ್. ಅಂದ್ರೆ ಯಾವ ಕಡೆ ಹೆಚ್ಚಿಗೆ ಐತಿ ಅದನ್ನು ಫಸ್ಟ್ ಟೋಟಲ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಮಾಡೋಕ್ಕಿಂತ ಪೂರ್ವದಲ್ಲಿ ನೆನಪಿಟ್ಕೋಬೇಕು, ಇಲ್ಲಿ ನಾವು ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದ. ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲಿ ನಾವು ಸ್ಪೇಸ್ ಬಿಡಬೇಕಾಗ್ತದ. ಎಷ್ಟು ಜನ ಪಾರ್ಟ್ನರ್ ಇರ್ತಾರ ಅದಕ್ಕೆ +2 ಲೈನ್ಸ್ ಬಿಡ್ಬೇಕ್ರಿ. 2 ಜನ ಪಾರ್ಟ್ನರ್ಸ್ ಇದ್ರೆ +2 4 ಲೈನ್ ಬಿಡ್ಬೇಕ್ರಿ. 3 ಜನ ಪಾರ್ಟ್ನರ್ಸ್ ಇದ್ರೆ +2 5 ಲೈನ್ಸ್ ಬಿಡ್ಬೇಕ್ರಿ. ಹೌದ್ರಿ? ಸೊ ಈಗ 1 2 3 4 ಲೈನ್ಸ್ ಬಿಡ್ತೇನೆ, ಯಾಕಂದ್ರೆ ಇಬ್ಬರು ಪಾರ್ಟ್ನರ್ ಅದಾರ. 4 ಲೈನ್ಸ್ ಇಲ್ಲಿ ಟೋಟಲ್ ಆಗ್ತದೆ. ದಿಸ್ ಇಸ್ ದ ಟೋಟಲ್ ಕಾಲ್. ಇದ ಸೇಮ್ನ ಇಲ್ಲಿ ಟೋಟಲ್, ಇಲ್ಲಿ ಏನು ಟೋಟಲ್ ಯಾವ ಲೈನ್ ಹಾಕಿರ್ತೀರಿ ಅದ ಲೈನಿಗೆ ಈ ಕಡೆ ಟೋಟಲ್ನ ಹಾಕ್ತೀವಿ. ಫಸ್ಟ್ ಈಗ ಏನೇನು ಕೆಲಸ ಅಂತಂದ್ರೆ ನೋಡ್ರಿ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನ್ರಿ, ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಐತಿ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ತೀರಿ. ಎಷ್ಟು ಬಂದು ಕ್ರೆಡಿಟ್ ಸೈಡ್ ರೀ 24,500. ಇದ ಸೇಮ್ ಬರೀಬೇಕ್ರಿ. ಇದು ಸೆಕೆಂಡ್ ಸ್ಟೆಪ್ ರೀ. ಹಿಂದೆ ಗುಡಿಸೇನಿಲ್ಲ ಈಗ ಬರ್ಕೊಂಡ್ರಿ ಹೋಗಲ್ರಿ 24,500 ಸೇಮ್ ಬರೀಬೇಕು. ಸಪೋಸ್ ಈ ಕಡೆ ಹೆಚ್ಚಿಗೆ ಐತಂದ್ರೆ ಇದು 1ನೇ ಸ್ಟೆಪ್ ಆಕೈತಿ, ಇದು 2ನೇ ಸ್ಟೆಪ್ ಆಗ್ತದೆ ಅಂತಂದ್ರೆ ಈಗ ಇದು 1ನೇ ಸ್ಟೆಪ್. ಯಾಕಂದ್ರೆ ಕ್ರೆಡಿಟ್ ಸೈಡ್ ಹೆಚ್ಚಿಗೆ ಐತಿ, 1ನೇ ಸ್ಟೆಪ್ ಟೋಟಲ್ ಬರೀತೀರಿ. 2ನೇ ಸ್ಟೆಪ್ ಏನ್ರಿ ಸೇಮ್ ಅಪೋಸಿಟ್ ಸೈಡ್ ಬರೀತೀರಿ. ಈಗ ಕ್ರೆಡಿಟ್ ಸೈಡ್ ಬರ್ತೀರಿ, ಅಪೋಸಿಟ್ ಸೈಡ್ ಏನ್ರಿ ಡೆಬಿಟ್ ಸೈಡ್ 2ನೇ ಸ್ಟೆಪ್. 3ನೇ ಸ್ಟೆಪ್ ಏನಂತಂದ್ರೆ ಇದು 3ನೇ ಸ್ಟೆಪ್ ರೀ. 3ನೇ ಸ್ಟೆಪ್ ಏನಂದ್ರೆ ಪ್ರಾಫಿಟ್ ಎಷ್ಟೈತಿ ಕ್ಯಾಲ್ಕುಲೇಷನ್ಸ್ ಮಾಡೋದು. ಇದು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀರಿ, ಇದು ಟೋಟಲ್ ಒಳಗ ಡೆಬಿಟ್ ಸೈಡ್ ಎಷ್ಟು ಅಟೆಂಪ್ಟ್ಸ್ ಇರ್ತವ ಇದನ್ನ ಮೈನಸ್ ಮಾಡ್ತೀವಿ. ಅಂದ್ರೆ 24,500 ಒಳಗೆ 2,000 3,000 10,400 ಏನ್ ಮಾಡ್ತೀರಿ ಮೈನಸ್ ಮಾಡ್ತೀರಿ, ಡಿಡಕ್ಟ್ ಮಾಡ್ತೀರಿ. ಮೈನಸ್ ಮಾಡಿದ್ಮೇಲೆ ಏನು ಉಳಿತದ, ಇದು ಬಾಕ್ಸ್ ಹಾಕ್ತೀರಿ. ಬಾಕ್ಸ್ ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ವ್ಯಾಲ್ಯೂ ಅನ್ನಂಗ್ರಿ. ಬಾಕ್ಸ್ ಅಂದ್ರೆ ಏನ್ರಿ ಡಿಫ್ರೆನ್ಸ್. ಎಷ್ಟು ಬಂದ್ರಿ 9,100. ಈ 9,100 ಏನಂತ ಕರಿತೀಪ ಅಂತಂದ್ರೆ ದಿಸ್ ಇಸ್ ದ ಪ್ರಾಫಿಟ್. ಇಲ್ಲಿ ಬ್ರಾಕೆಟ್ ಒಳಗೆ ಟ್ರಾನ್ಸ್ಫರ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಜನ ಪಾರ್ಟ್ನರ್ಸ್ ಅದಾರ್ರಿ, ಇಬ್ಬರು ಪಾರ್ಟ್ನರ್ ಅದಾರ. ಅರುಣ್ ಈಗ 9,100 ಅದ, 9,100 ಅದ. ಸೊ
ಸೊ ನಿಮಗೆ ರೇಷಿಯೋ ಏನು ಕೊಟ್ಟನಪ್ಪ ಅಂತಂದ್ರೆ ನೋಡ್ರಿ, ರೇಷಿಯೋ ಏನು ಕೊಟ್ಟನ್ರಿ? ರೇಷಿಯೋ ಈಸ್ ಈಕ್ವಲ್ ಟು 2:1 ಈಸ್ ಈಕ್ವಲ್ ಟು 3 ರೀ. ಇದು ಟೋಟಲ್ 3 ಆಗ್ತದೆ. ಅಂದ್ರೆ ಇಟ್ ಮೀನ್ಸ್ ಏನಾಗುತ್ತೆ? 2/3:1/3. ಮ್ಯಾಥಮೆಟಿಕ್ಸ್ ನೀವು ಸ್ಟ್ರಾಂಗ್ ಇದೀರಿ, ಕರೆಕ್ಟ್ ಇದೆ. ಸೊ ಇಲ್ಲಿ ಸೇಮ್ ಇರಬೇಕ್ರಿ. ನೋಡಿ, ಇಬ್ಬರಿಗೆ 9,100 ಇಬ್ಬರಿಗೆ ಹಂಚ್ಬೇಕು ನಾವು. ಯಾವ ರೇಷಿಯೋ ಒಳಗೆ ಹಂಚ್ತೇವೆ ನಾವು? ಇಂಟು 2/3 ಇಂಟು 1/3. ಕ್ಯಾಲ್ಸಿಯಂ ನಿಮ್ಮ ಕಡೆ ಅದ ಎಷ್ಟು ಬಂತ ಹೇಳ್ರಿ? ನೋಡ್ರಿ, 6,000 67 66 0.66 ಅಂತ ಬಂದಿರ್ತದೆ ಅಂತ ತಿಳ್ಕೊರಿ. ಸರ್ ಇದನ್ನೇನು ಕನ್ಸಿಡರ್ ಮಾಡ್ಬೇಕ್ರಿ ನಾವು? ಇಲ್ಲಿ 0.5 ಮೇಲ್ಗಡೆ ಬಂತಂದ್ರೆ ಇಲ್ಲಿ +1 ಆಕತ್ರಿ. ಎಲ್ರಿ ಯಾವಾಗ ಪಾಯಿಂಟ್ ಅಮೌಂಟ್ಸ್ ನಾವು ಹೆಂಗೆ ರುಪೀಸ್ ಅಮೌಂಟ್ಸ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ಪಾಯಿಂಟ್ ಬಂದಿರ್ತದ ಅದ್ರ ಮುಂದಿಂದು 5ರ ಮೇಲ್ಗಡೆ ಇತ್ತಂದ್ರೆ 5 6 7 8 9 ಬೇಕಾದಷ್ಟು ಇರಲಿ, ಪಾಯಿಂಟ್ ನೆಕ್ಸ್ಟ್ ಇರ್ತಕ್ಕಂಥದ್ದು 5ರ ಮೇಲ್ಗಡೆ ಇತ್ತಂದ್ರೆ ಇದಕ್ಕೆ +1 ಹಾಕಿಬಿಡಬೇಕು. ಇದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಅಂದ್ರೆ ಇದು ಅಮೌಂಟ್ ಎಷ್ಟು ಬಂತು? ಈಗ 6067 ಆಗ್ತದೆ. ಸಪೋಸ್ 6,066.45 ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ಆಗಿ. ಇಲ್ಲಿ ಬಿಲೋ 5 ಐತಿ. ಬಿಲೋ 5 ಐತಂದ್ರೆ ಯಾಸ್ ದ ಸೇಮ್ ಮಾಡ್ಬೇಕ್ರಿ. ಅದಕ್ಕೆ +1 ಮಾಡೋಂಗಿಲ್ಲ. ಅಂದ್ರೆ ಇದನ್ನ ತೆಗೆದು ಬಿಡ್ಬೇಕು. ಇದನ್ನ ಅಂದ್ರೆ ಎಷ್ಟು ಬರ್ತೈತಿ? ಇಲ್ಲ ಅಂದ್ರೆ 6,066 ಬರ್ತೈತಿ. ಇಲ್ಲಿ 0.66 ಇರೋದಕ್ಕೆ +1 ಮಾಡ್ಕೊಂತೀರಿ. ಅಂದ್ರೆ ಎಷ್ಟು ಬರ್ತೈತೆ ಆನ್ಸರ್ ರೀ? 6067. ಸೊ ಇಲ್ಲಿ 6067 ಬರ್ತೈತೆ ಅಂದ್ರೆ ಇಲ್ಲಿ 3030 ಇಬ್ಬರು ಪಾರ್ಟ್ನರ್ಸ್ಗೆ ಮಾಡಿದ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅಂದ್ರೆ ಇಲ್ಲಿ ಪ್ರಾಫಿಟ್ ಬಂದಿರತಕ್ಕಂಥದ್ದನ್ನ ಏನು ಮಾಡ್ತೀರಿ ನೀವು? ಯಾಸ್ ಪರ್ ದ ರೇಷಿಯೋ ಅಂದ್ರೆ ಗಿವನ್ ರೇಷಿಯೋ. ಇಲ್ಲಿ ಈಕ್ವಲ್ ಇತ್ತಂದ್ರೆ ಈಕ್ವಲ್ ಆಗಿ ಹಂಚ್ಬೇಕ್ರಿ. ಈಕ್ವಲ್ ಇದ್ದಾಗ ಈ ಕ್ಯಾಲ್ಕುಲೇಷನ್ಸ್ ಬರೋದನೇ ಇಲ್ರಿ. ಈ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ಅವಾಗ. ಈಕ್ವಲ್ ಇದ್ದಾಗ 9,100 ಐತಿ. ಸಪೋಸ್ ಅವ್ರು ಈಕ್ವಲ್ ಇದ್ದಾರೆ ಅಂತಂದ್ರೆ ಎಷ್ಟು ಬರ್ತದ್ರಿ? 4,550 ರೂಪಾಯಿ ಬರ್ತದೆ. ಸೊ ಡೈರೆಕ್ಟ್ ಆಗಿ ಹಚ್ಚಿಟ್ಬಿಡ್ತೀರಿ ಈಕ್ವಲ್ ಅಂತ. ಬಟ್ ಇಲ್ಲಿ ರೇಷಿಯೋ ಕೊಡೋಣ. ಈ ಗಿವನ್ ದ ರೇಷಿಯೋ ಯಾಸ್ ಪರ್ ದ ರೇಷಿಯೋ ಕ್ಯಾಲ್ಕುಲೇಷನ್ ಇಲ್ಲಿ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿರಿ. ಇದಕ್ಕೆ ಏನು ಕರಿತಾರಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಂತ ಕರೀತಾರ. ಸೊ ಇದಕ್ಕೆ 6 ಮಾರ್ಕ್ಸ್ ಇರ್ತದೆ ಎಕ್ಸಾಮ್ ಒಳಗೆ. ಎಷ್ಟು ಇರ್ತದ್ರಿ? 6 ಮಾರ್ಕ್ಸ್. ಇಲ್ಲಿ ಈ ಫಾರ್ಮೆಟ್ ಸಪೋಸ್ ನಿಮಗೆ ಎಕ್ಸಾಮ್ ಒಳಗೆ ಏನಾರ ಕ್ಯಾಲ್ಕುಲೇಷನ್ಸ್ ಬರಲಿಲ್ಲ, ಏನೋ ಒಂಚೂರು ಸ್ವಲ್ಪ ಉದಾಟ ಆಗ್ತದೆ, ನಿಮಗೆ ಕರೆಕ್ಟಾಗಿ ಅದನ್ನು ಮೂಮೆಂಟ್ ಮಾಡೋಕೆ ಆಗಲಿಲ್ಲ ಅಂದ್ರೆ ಬರೀ ಜಸ್ಟ್ ಫಿಲ್ ಇನ್ ದ ಬ್ಯಾಂಕ್ಸ್ ಆದ್ರೂ ಮಾಡಿ, ಖಾಲಿ ಕೊಟ್ಟು ಬರಬೇಡ್ರಿ ಪೇಪರ್. ಫಾರ್ಮೆಟ್ ಬಯಟ್ ಹಾಕಿಟ್ಕೋರಿ. ಈ ಫಾರ್ಮೆಟ್ ಬಿಟ್ಟು ಯಾವ ಫಾರ್ಮೆಟು ಬರೋದಿಲ್ಲ ರೀ. ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ PUC ಸೆಕೆಂಡ್ ಇಯರ್ ಕಾಮರ್ಸ್ ಅಕೌಂಟೆನ್ಸಿಗೆ ಈ ಫಾರ್ಮೆಟ್ ಬಿಟ್ಟರೆ ಯಾವ ಫಾರ್ಮೆಟ್ ಬರೋದಿಲ್ಲ. ಇಲ್ಲಿ ಒಂದು ಎಕ್ಸ್ಟ್ರಾ ಏನು ಬರ್ತದೆ ಅಂತ ಹೇಳಿ ನಿಮ್ಗೆ ಇನ್ನೊಂದು ಬೋನಸ್ ಅಂತ ಬರ್ಬೋದು ಅಷ್ಟೇ. ಇದನ್ನ ಬಿಟ್ಟರೆ ಯಾವುದೂ ಬರೋದಿಲ್ಲ ರೀ. ಫಿಕ್ಸ್ಡ್ ಫಾರ್ಮೆಟ್ ಇದು ಫಿಕ್ಸ್ಡ್ ಫಾರ್ಮೆಟ್. ಫಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದೆನ್ ಇವ್ರು ಏನು ಸ್ಯಾಲರಿ ಕಮಿಷನ್ ಬೋನಸ್ ಏನು ಹೇಳ್ತಾರೆ ಅದನ್ನು ಕೊಡ್ತೀರಿ. ಇಲ್ಲಿ ಪ್ರಾಫಿಟ್ ಟ್ರಾನ್ಸ್ಫರ್ ಲಾಸ್ಟಿಗೆ ಮಾಡ್ತೀರಿ. ಇಲ್ಲಿ ನೆಟ್ ಪ್ರಾಫಿಟ್ ಅವ ಕೊಟ್ಟಿರ್ತಾರೆ. ಈ ಗಿವನ್ ದ ಇನ್ಫಾರ್ಮೇಶನ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಒಂದು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಆದ್ರೆ ಇಲ್ಲ ಅವರ ಕೊಟ್ಟಿರ್ತಾನೆ ಕ್ವಶನ್ ಪೇಪರ್ ಒಳಗೆ. ಬಟ್ ನೆನಪಿರಲಿ 99% ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ವಿಲ್ ಬಿ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ಕ್ವಶನ್ ಒಳಗೆ ಕೊಡ್ತಾರಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡೋದು ಕೊಡೋದಿಲ್ಲ. ಇಲ್ಲಿ ಕನ್ಫ್ಯೂಷನ್ ಮಾಡಕ್ಕೆ ನಿಮಗೆ ಇನ್ನೊಂದು ಏನು ಕೊಡ್ತಾನಂದ್ರೆ ಡ್ರಾವಿಂಗ್ಸ್ ಅಮೌಂಟೆಡ್ ಟು ರೂಪೀಸ್ ಅಂತ ಕೊಡ್ತಾನೆ. ನಿಮಗೆ ಡ್ರಾವಿಂಗ್ಸ್ ಕೊಡ್ತಾನೆ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕೊಡ್ತಾನೆ. ಅವಾಗ
ಅಯ್ಯೋ ಡ್ರಾಯಿಂಗ್ಸ್ ಕೊಟ್ಟಾನಲ್ಲ ಇವ ಏನು ಮಾಡೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಾನ, ಡ್ರಾಯಿಂಗ್ಸ್ ಕೊಟ್ಟಾನ ಏನು ಮಾಡೋದು ಅಂತ ಕನ್ಫ್ಯೂಷನ್ ಆಗ್ತದೆ. ಅವಾಗ ಡ್ರಾಯಿಂಗ್ಸ್ ವಿಚಾರ ಮಾಡೋಂಗಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಫ್ ದ ಗಿವನ್ ಇನ್ ದ ಕ್ವಶನ್ ಇಟ್ ಮೀನ್ಸ್ ಯು ಹ್ಯಾವ್ ಟು ರೈಟ್. ಮತ್ತು ಮತ್ತೊಂದು ಸಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋಲ್ಲ, ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಡ್ರಾಯಿಂಗ್ಸ್ ಕೊಟ್ಟಿರ್ತಾನೆ. ಅರ್ಥಾದ್ರಿ ಈ ಇದ್ರೊಳಗೆ ಕನ್ಫ್ಯೂಷನ್ ಪಾಯಿಂಟ್ ಅಂದ್ರೆ ಹೇಳ್ರಿ, ಒಂದು ಕ್ಯಾಪಿಟಲ್ಸ್ ನಾವು ತಗೊಂತೀವಿ ಔಟರ್ ಕಾಲಮ್ ಕನ್ಫ್ಯೂಷನ್ ಒಳಗೆ. ಇಲ್ಲಿ ಕ್ಯಾಪಿಟಲ್ಸ್ ತಗೊಳಗಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಷ್ಟೇ ತಗೋಬೇಕು. ಯಾವ್ಯಾವ ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ ಇಲ್ಲಿ ಡ್ರಾವಿಂಗ್ ಸಮ್ ಏನು ಕೊಟ್ಬಿಡ್ತಾನ, ಅವಾಗ ಪರ್ಸೆಂಟೇಜ್ ಕೊಟ್ಟರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ಅವಾಗ ನೆಕ್ಸ್ಟ್ ಸೆಂಟೆನ್ಸ್ ಓದ್ಬೇಕು ನೀವು. ಅವಾಗ ಕೊಟ್ಟಿರ್ತಾನೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತೇಳಿ, ಅವಾಗ ಡೈರೆಕ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತಗೋಬೇಕು. ಮೂರನೇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಅಂದ್ರೆ ಪ್ರಾಫಿಟ್ ಟ್ರಾನ್ಸ್ಫರ್. ಈ ಪ್ರಾಫಿಟ್ ಟ್ರಾನ್ಸ್ಫರ್ ಒಂದು ಈಕ್ವಲಿ ಇರ್ತದೆ, ಇಲ್ಲ ಗಿವನ್ ರೇಷಿಯೋ ಇರ್ತದೆ. ಈಕ್ವಲ್ ಇದ್ದಾಗ ಈಕ್ವಲ್ ಮಾಡಿರ್ತೀರಿ, ಗಿವನ್ ರೇಷಿಯೋ ಇತ್ತಂದ್ರೆ ಈ ರೀತಿ ಗಿವನ್ ರೇಷಿಯೋ ಅವ ಏನು ರೇಷಿಯೋ ಕೊಟ್ಟಿರ್ತಾನ ಬೇಸ್ಡ್ ಆನ್ ದ ರೇಷಿಯೋ ಇರ್ತದೆ. ಇಷ್ಟ ನಿಮ್ಗೆ ಏನೈತಪ್ಪ ಅಂತಂದ್ರೆ